ಬಸ್ನಲ್ಲಿ ಸಿಕ್ಕ ಗೆಳತಿ, ಹೋಟೆಲ್ ರೂಮಿನ ಕತ್ತಲಲ್ಲಿ ಕಥೆಯ ಹೊಸ ತಿರುವು, ಭಾಗ 4. ಬಾತ್ರೂಮ್ ಒಳಗೆ ಹೋದ ಟೀಚರ್ಗಾಗಿ ನಾನು ಹೊರಗೆ ಕಾದು ಕುಳಿತುಕೊಂಡೆ. ನನಗೆ ಕುತೂಹಲ ತಡೆಯಲಾಗಲಿಲ್ಲ. ಟೀಚರ್, ಬಾಗಿಲು ತೆಗೀರಿ ಅಂತ ಅಂದೆ. ಅದಕ್ಕೆ ಅವಳು, ಸರ್, 1 ನಿಮಿಷ ಇರಿ, ನಾನೇ ಬರ್ತೀನಿ ಅಂದಳು. ನಾನು, ಪ್ಲೀಸ್ ಟೀಚರ್, ನಾನು ಒಳಗೆ ಬರ್ತೀನಿ ಅಂತ ಪಟ್ಟು ಹಿಡಿದೆ. ಅವಳು, ಸರ್, ಒಂಥರ ನಾಚಿಕೆ ಆಗುತ್ತೆ ಅಂದಳು. ಕೊನೆಗೆ ನಾನು, ತೆಗೀತೀರಾ ಇಲ್ವೋ ಅಂತ ಸ್ವಲ್ಪ ಗದರಿಸಿದಾಗ, ಅಯ್ಯಯ್ಯೋ, ಇರಿ ಸರ್ ಅಂತ ಹೇಳಿ ಲಾಕ್ ತೆಗೆದಳು. ನಾನು ಒಳಗೆ ಹೋದ ತಕ್ಷಣ ಅವಳು ನನ್ನ ಕಡೆ ನೋಡಿ, ಇದಕ್ಕೆ ಇಷ್ಟೊಂದು ಅರ್ಜೆಂಟ್ ಮಾಡಿದ್ದ ಅಂತ ನಗುತ್ತಾ ಮೆಲ್ಲಗೆ ನನ್ನ ತೋಳಿನ ಮೇಲೆ ಏಟು ಕೊಟ್ಟಳು. ನಾನು ಹೂಂ ಅಂದೆ. ಸರಿ ಸರ್, ಆ ಕಡೆ ತಿರುಗಿ, ನನಗೆ ಸ್ವಲ್ಪ ಕೆಲಸ ಇದೆ ಅಂದಳು. ನಾನು ಅವಳ ಸೊಂಟ ಹಿಡಿದು ನನ್ನ ಬಳಿ ಎಳೆದು, ಆ ಕಡೆ ತಿರುಗೋದಾಗಿದ್ರೆ ನಾನು ಯಾಕೆ ಒಳಗೆ ಬರ್ತಿದ್ದೆ ಟೀಚರ್ ಅಂತ ಕೇಳಿದೆ. ಅವಳು ನನ್ನ ಕಣ್ಣುಗಳನ್ನೇ ದಿಟ್ಟಿಸುತ್ತಾ, ತುಂಬಾ ಪೋಲಿ ಇದೀರಾ ಸರ್ ನೀವು ಅಂದಳು. ನಾನು, ಪೋಲಿ ಇರೋದಕ್ಕೆ ತಾನೇ ಇಂತಹ ಸುಂದರ ಸಮಯ ಸಿಗ್ತಾ ಇರೋದು ಅಂತ ಹೇಳಿ ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡೆ. ಅವಳ ಮೃದುವಾದ ದೇಹ ನನ್ನ ಎದೆಗೆ ತಾಗಿದಾಗ ನನ್ನಲ್ಲಿ ಏನೋ ಒಂಥರ ಸಂಚಲನ ಶುರುವಾಯಿತು. ಅವಳು ಕೂಡ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಅವಳು ತನ್ನ ಕೈಗಳಿಂದ ನನ್ನ ಮುಖ ಹಿಡಿದು, ನನ್ನ ಹಣೆ, ಕಣ್ಣು, ಮೂಗಿಗೆ ಮುತ್ತು ಕೊಟ್ಟು, ಆಮೇಲೆ ನನ್ನ ತುಟಿಗಳಿಗೆ ಲಿಪ್ ಲಾಕ್ ಮಾಡಿದಳು. ಆ ಕತ್ತಲಿನಲ್ಲಿ ನಮ್ಮಿಬ್ಬರ ಉಸಿರಾಟದ ವೇಗ ಹೆಚ್ಚುತ್ತಿತ್ತು. ನಾನು ಅವಳ ಚೂಡಿದಾರದ ಮೇಲೆ ಕೈ ಆಡಿಸುತ್ತಾ ಅವಳ ಮೈಮಾಟವನ್ನು ಆಸ್ವಾದಿಸಲು ಶುರುಮಾಡಿದೆ. ಅವಳು ನನ್ನ ಸ್ಪರ್ಶಕ್ಕೆ ಪೂರ್ತಿಯಾಗಿ ಸ್ಪಂದಿಸುತ್ತಿದ್ದಳು. ಸ್ವಲ್ಪ ಹೊತ್ತಿನ ನಂತರ ಅವಳೇ ನನಗೆ ದಾರಿ ತೋರಿಸಿದಂತೆ ನನ್ನ ಕೈಯನ್ನು ತನ್ನ ಒಳಗೆ ಕರೆದೊಯ್ದಳು. ಅಲ್ಲಿನ ಆ ನುಣುಪಾದ ಸ್ಪರ್ಶ ಮತ್ತು ಒದ್ದೆಯಾದ ಅನುಭವ ನನಗೆ ಇನ್ನೂ ಹೆಚ್ಚಿನ ಕಿಕ್ ನೀಡಿತು. ನಾನು ಅವಳ ಆ ಭಾಗವನ್ನು ಸವರುತ್ತಿದ್ದಂತೆ ಅವಳ ದೇಹದಲ್ಲಿ ಒಂದು ರೀತಿಯ ಕಂಪನ ಉಂಟಾಯಿತು. ಅವಳ ಉಸಿರಾಟ ಈಗ ತೀವ್ರವಾಗಿತ್ತು. ಕೊನೆಗೆ ಅವಳು ಸಂಪೂರ್ಣವಾಗಿ ತೃಪ್ತಿಯನ್ನು ಅನುಭವಿಸಿ ನಿರಳ್ಳಾದಳು. ಅವಳು ತನ್ನ ಬಳಿಯಿದ್ದ ಕರಚೀಪಿನಿಂದ ನನ್ನ ಕೈ ಒರೆಸಿದಳು. ಆದರೆ ಕಥೆ ಇಲ್ಲಿಗೆ ಮುಗಿಯಲಿಲ್ಲ. ಅವಳು ಮೆಲ್ಲನೆ ನನ್ನ ಕಡೆಗೆ ಬಾಗಿ, ನನ್ನ ಕಾಮದ ಹಸಿವನ್ನು ತನ್ನದೇ ಶೈಲಿಯಲ್ಲಿ ನೀಗಿಸಲು ಮುಂದಾದಳು. ಅವಳ ಆ ಒದ್ದೆಯಾದ ತುಟಿಗಳ ಕೈಚಳಕ ನನ್ನನ್ನು ಶಿಖರಕ್ಕೆ ಏರಿಸಿತು. ಕೆಲವೇ ಕ್ಷಣಗಳಲ್ಲಿ ನಾನು ಕೂಡ ಸಂಪೂರ್ಣವಾಗಿ ನಿರಾಳನಾದೆ. ಅವಳು ಎಲ್ಲವನ್ನೂ ಅಚ್ಚುಕಟ್ಟಾಗಿ ನಿಭಾಯಿಸಿ ತನ್ನ ಬಾಯಿ ಒರೆಸಿಕೊಂಡಳು. ಆ ರಾತ್ರಿಯ ಪಯಣ ನಮ್ಮಿಬ್ಬರಿಗೂ ಎಂದೂ ಮರೆಯಲಾಗದ ಅನುಭವ ನೀಡಿತು. ಇಬ್ಬರೂ ತೃಪ್ತಿಯಿಂದ ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ನಿದ್ದೆಗೆ ಜಾರಿದೆವು.